ಹಲೋ ಗೈಸ್, ನಾನು ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರ್ ಕಡೆ. ಯಾವುದೇ ಟ್ರಿಪ್ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ವೇ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿ ಡಿಕ್ಕಿಯಲ್ಲಿ ಹಾಕೊಂಡು ಹೊರಟೆ. ಮೊದಲು ನಾನು ಸ್ಟಾಪ್ ಮಾಡಿದ್ದೆ ಸುತ್ತೂರಲ್ಲಿ. ಲಾಂಗ್ ಡ್ರೈವ್ ಹೋಗೋದಕ್ಕೂ ಮುಂಚೆ ನಮ್ಮ ಮಾದಪ್ಪನ ಆಶೀರ್ವಾದ ಇರ್ಲಿ ಅಂತ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡೆ. ದರ್ಶನ ಎಲ್ಲ ಆರಾಮಾಗಾಯ್ತು. ಗಾಡಿಯಲ್ಲಿ ಫ್ಯೂಯಲ್ ಹಾಗೂ ಏರ್ ಸ್ವಲ್ಪ ಕಡಿಮೆ ಇತ್ತು. ಸುತ್ತೂರು ಟು ವರ್ಣ ಮಧ್ಯೆ ಸಿಗೋ ಈ ಪೆಟ್ರೋಲ್ ಬಂಕ್ ಅಲ್ಲಿ ಫ್ಯೂಯಲ್ ಹಾಗೂ ಏರ್ ಅನ್ನ ಫಿಲ್ ಮಾಡ್ಕೊಂಡು ಹೊರಟಿದ್ದೆ ಡೈರೆಕ್ಟ್ ಹಾಸನ್. ಮೈಸೂರು ಟು ಹಾಸನ್ ಹತ್ತತ್ರ 2.5 hour ಜರ್ನಿ. ಹಾಗೂ ದಾರಿಯಲ್ಲಿ ಮಳೆ ಅಂತೂ ಅಲ್ಪ ಸ್ವಲ್ಪ ಬರ್ತಾ ಇತ್ತು. ಜರ್ನಿ ಅಂತೂ ಫುಲ್ ಖುಷಿಯಾಗಿತ್ತು. ನಾನು ಎರಡನೇ ಸ್ಟಾಪ್ ಹಾಕಿದ್ದು ಹಾಸನ್ ರೈಲ್ವೆ ಸ್ಟೇಷನ್ ಅಲ್ಲಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ರು, ಅವ್ರನ್ನ ಪಿಕ್ ಮಾಡ್ಬೇಕಿತ್ತು. ಟೈಮ್ ಬೆಳಿಗ್ಗೆ 9:30 ಆಗಿತ್ತು. 1 hour ಟೈಮ್ ಸ್ಪೆಂಡ್ ಆದ್ಮೇಲೆ 10:30ಕ್ಕೆ ಫ್ರೆಂಡ್ಸ್ ಎಲ್ಲ ಬಂದ್ರು. ಎಲ್ರಿಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಟಿಫನ್ ಗೆ ನಾವು ಹೊರಟಿದ್ದು ಹಾಸನದಲ್ಲಿ ಫೇಮಸ್ ಆಗಿರುವಂತಹ ಇಡ್ಲಿ ಮಾಮು ಹೋಟೆಲ್ಗೆ. ಇಲ್ಲಿ ನಿಮ್ಗೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಇಡ್ಲಿ ಸಿಗುತ್ತೆ. ಇಡ್ಲಿ ಸ್ಪೆಷಲ್ ಏನಂದ್ರೆ ಕೆಂಪು ಚಟ್ನಿ ಜೊತೆ ಇಡ್ಲಿ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ. ಇಡ್ಲಿ ಚಟ್ನಿ ಕಾಂಬಿನೇಷನ್ ಅಂತೂ ಖಾರವಾಗಿ ಈ ಮಳೆ ವೆದರ್ ಗೆ ಸಖತ್ತಾಗಿತ್ತು. ನಮ್ ಜರ್ನಿ ಮುಂದೆ ಕಂಟಿನ್ಯೂ ಆಯ್ತು. ಹಾಸನಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರ್ ಕಡೆಗೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದ.